ಇವಾಗ ಒಲೆ ಎಲ್ಲ ರೆಡಿ ಮಾಡಿಟ್ಟೇನಿ ರೀ. ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡೋದ. ವಿಡಿಯೋ ಅಂತೂ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದೆ ನೋಡಿರಿ. ಟೈಮ 1:00 ಆಗ್ಯದ್ರಿ. ಹೊಲಕ್ಕೇನು ಹೋಗಿರಲ್ರಿ, ಯಾಕಂದ್ರೆ ಮಳೆನೇ ಬರ್ಲಾಗಲ್ರಿ. ಈ ಥರ ಬಿಸಿಲು ಹಾಕ್ಲಾಗಿತ್ತು. ಹೊಲ್ದಾಗ ಭೀ ಏನಕ್ಕೆ ಕೆಲಸ ಇದ್ದಿಲ್ಲ ಈಗ. ಹಾಗಾಗಿ ಚಿಂದ ಮನೆಗೆ ಇದ್ದೇವ್ರಿ. ಅದಕ್ಕೆ ಸುಮ್ಮನೆ ಕುಂದ್ರಿ ಅಂತೇಳಿ ಒಂದು ರೆಸಿಪಿ ಮಾಡ್ಬೇಕು ಅಂದ್ಕೊಂಡೀನಿ. ಯಾವ ರೆಸಿಪಿ ಅಂತೇಳಿ ವಿಡಿಯೋದಾಗ ಹೇಳ್ತೀನಿ ರೀ. ಇವಾಗ ಈರುಳ್ಳಿ ಎಲ್ಲ ಪೂರ್ತಿಯಾಗಿ ಸಣ್ಣಗೆ ಹೋಳಿ ಇಟ್ಟೀನಿ. ಹೋಳಿ ಒಂದು ಸ್ವಲ್ಪ ತೊಳೆದಿಟ್ಟಿದ್ದ. ಈ ಥರ ಹೋಳೇನ್ರಿ. ಸ್ವಲ್ಪ ಸಣ್ಣಗೆ ಹೋಳಿರ್ಬೇಕು, ಜಾಸ್ತಿ ದಮ್ಮಾದ್ರೆ ಕಚ್ಚೂರಿ ಬರೋಂಗಿಲ್ಲ. ಹಾಗಾಗಿ ಸ್ವಲ್ಪ ಇರ್ದಂಗೆ ಸಣ್ಣಗೆ ಹೋಳಿಟ್ಟೀನಿ. ಇವಾಗ ಇದಕ್ಕೆ ಮಸಾಲೆ ಹಾಕಿ ಇದಕ್ಕೆ ಫ್ರೈ ಮಾಡಿಬಿಡ್ತೀನಿ ರೀ. ತೊಗೊಂಬ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿನ್ರಿ. ಜಾಸ್ತಿ ಎಣ್ಣೆ ಹಾಕಿದ್ರೆ ಎಲ್ಲ ಒಂದು ಸ್ವಲ್ಪ ನೀರಾಗಿಬಿಡುತ್ತೆ. ಹಂಗಾಗಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಇದ್ರೆ ಸಾಕು. ಜೀರಿಗೆ ಸಾಸಿವೆ ಏನೋ ಹಾಕೋದು ಅದಕ್ಕೆ ಬರೀ ಒಳಗಡೆ ಹಾಕಿ ಒಂದು ಸ್ವಲ್ಪ ಎಲ್ಲ ನೀರೆಲ್ಲ ಅಡ್ರಸ್ತಂತ ತಿರುವಾಡ್ಬಿಟ್ರೆ ಸಾಕು. ಮತ್ತು ಖಾರ ಉಪ್ಪ ಎಲ್ಲ ಹಿಂದೆ ಹಾಕ್ತೀನಿ ಅದಕ್ಕೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಲತ್ತೀನಿ ರೀ. ಮಸಾಲೆ ಏನು ಬೇಡ, ಖಾರದ ಪುಡಿ ಹಾಕಿದ್ರೆ ಸಾಕು. ಇಷ್ಟು ಸಾಕ್ರಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಒಂದು 2 ಎಲೆ ಕರ್ಬೇವಿನ ಕಡ್ಡಿ ಹಾಕ್ಕೊಂಡಿನಿ. ಇವಾಗ ಈ ಥರ ಮಿಕ್ಸ್ ಮಾಡಿಬಿಟ್ರೆ ಸಾಕ್ರಿ. ಒಂದು ಸ್ವಲ್ಪ ಉರಿ ಕಮ್ಮಿ ಮಾಡಿಬಿಟ್ರೆ ತಾನೇ ಒಂದು ಸ್ವಲ್ಪ ಉಗಿ ಮೇಲೆ ಮೆತ್ತಗಾಗಿ ಬಿಡ್ತದೆ ಇದು. ಹೆಚ್ಚನು ಆ ದೊಡ್ಡ ಚಮಚೆಲ್ಲ ನೋಡತ್ತಂಗೆ. ಇವಾಗ ಉಳ್ಳಾಗಡ್ಡಿ ಎಲ್ಲ ಚಂದಾಗಿ ಫ್ರೈ ಆಗ್ಯಾವ್ರಿ. ಇದಕ್ಕೆ ಆಮೇಲೆ ಒಂದು ಸ್ವಲ್ಪ ಕಡಲೆ ಹಿಟ್ಟ ಉದಿಸ್ಕೊತೀವಿ. ಇವಾಗ
ಇವಾಗ ಇದಕ್ಕೆ ಒಂದು ಚಮಚದಷ್ಟು ಕಡ್ಲಿ ಹಿಟ್ಟು ಹಾಕಿನ್ರಿ ಮ್ಯಾಲ. ಇದಕ್ಕೆ ಕಡ್ಲಿ ಹಿಟ್ಟು ಹಾಕಿ ಉರಿ ಹಚ್ಚೋದು ಬೇಡ, ಬರೀ ಬೆಂಕಿ ಮೇಲೆ ಒಂದು ಸ್ವಲ್ಪ ತಿರುಗಾಡಿದ್ರೆ ಸಾಕ್ರಿ. 2 ಚಮಚದಷ್ಟು ಹಾಕಿನ್ರಿ ಕಡ್ಲಿ ಹಿಟ್ಟ. ಕಡ್ಲಿ ಹಿಟ್ಟಿಂದು ಒಂದು ಸ್ವಲ್ಪ ವಾಸನೆ ಹೋಗೋತಕ್ಕ ಬರೀ ಬೆಂಕಿ ಮೇಲೆ ತಿರುಗಾಡಿದ್ರೆ ಸಾಕ್ರಿ. ಉರಿ ಹಚ್ಚಿದ್ರೆ ಎಲ್ಲ ಇಟ್ಟಿರ್ತಂದ್ರೆ ಅದಕ್ಕೆ ಅಂಟ್ಕೊಂಡು ಬಿಡ್ತದ. ಅದಕ್ಕಾಗಿ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸಾಕು, ಉದ್ರ ಆಗಿಬಿಡ್ತಾರೆ ಇದು. ಈ ಥರ ಉದ್ರ ಆಗ್ಬೇಕ್ರದ. ಇಲ್ಲಾಂದ್ರೆ ಒಂದು ಸ್ವಲ್ಪ ನೀರು ಆಯ್ತಂದ್ರೆ ಕಚೋರಿ ಬರಂಗಿಲ್ಲ. ಇದು ಒಂದು ಸ್ವಲ್ಪ ಹಿಂಗೆ ಉದ್ರ ಅಲ್ಲಂತೇಳಿ ಮ್ಯಾಲೆ ಒಂದು ಸ್ವಲ್ಪ ಕಡ್ಲಿ ಹಿಟ್ಟು ಹಾಕದಪ್ಲೆ ರೀ. ನಾವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಭೀ ಹಾಕ್ಬೋದ್ರಿ ಕಡ್ಲಿ ಹಿಟ್ಟ. ನಾನು ಸ್ವಲ್ಪನೇ ಹಾಕಿದ. ಒಂದು ಮುಚ್ಚಾಣ ಮುಚ್ಚಿಬಿಟ್ರೆ ಕಡ್ಲಿ ಹಿಟ್ಟೆಲ್ಲ ಉಮ್ಕೈದು ಬಿಡ್ತದೆ. ಇವಾಗ ಇದಿಷ್ಟು ಮಾಡಿದ್ದು ಈರುಳ್ಳಿ ಕಚ್ಚರ್ನ ಇದ್ರಾಗ ಎಲ್ಲ ಹಾಕಿ ತೆಗಿಲತ್ತೀನಿ. ಒಂದು ಪ್ಲೇಟ್ದಾಗ ಆರ್ಯಾಕ್ಬಿಟ್ರೆ ಜಲ್ದಿ ಮಾಡ್ಲಿಕ್ಕೆ ಬರ್ತದ. ಇಲ್ಲಾಂದ್ರೆ ಜಾಸ್ತಿ ಬಿಸಿ ಇರ್ತದಲ್ರಿ, ಹಂಗಾಕಿಸಿಂದ ಹಿಟ್ಟು ನಾದಿ ಬಳತನಕ ಆಯ್ತನ ಮತ್ತೆ ಒಂದು 5-10-15 ಮಿನಿಟ್ ಐತ್ರಿ ಹಿಟ್ಟು ನಾದಿಟ್ಟು. ಅದಕ್ಕೆ ಹಾಕಿಸಿಂದ ಒಂದು ಸ್ವಲ್ಪ ಜಲ್ದಿ ಆತಂದ್ರೆ ಬಡಬಡ ಮಾಡಿಬಿಡ್ಲಿಕ್ಕೆ ಬರ್ತದ. ಈ ಥರ ಆರ್ಲಿಕ್ಕೆ ಬಿಟ್ರೆ ಒಂದು ಸ್ವಲ್ಪ ದಿನ ತಣ್ಣಗಾಗ್ತಿರೋದು. ಇವಾಗ ಹಿಟ್ಟು ನಾದಿಟ್ಟು ಒಂದು ಅರ್ಧ ಗಂಟೆ ಆಗಿತ್ತು ರೀ. ಒಂದು 10 ನಿಮಿಷ ಆದ್ರೆ ಸಾಕು. ಆದರೆ ನನಗೆ ಒಂದು ಸ್ವಲ್ಪ ಪಲ್ಯ ಮಾಡ್ಲಿಕ್ಕೆ ಲೇಟ್ ಆಗಿತ್ತು. ಹಂಗಾಕಿಸಿಂದ ಒಂದು ಅರ್ಧ ಗಂಟೆ ಹಿಟ್ಟನ್ನು ನೆನ್ಲಿಕ್ಕೆ ಇಟ್ಟಿದ್ದೆ. ಇದೇನು ಗೋಧಿ ಹಿಟ್ಟು ಅದ ರೀ. ಯಾವ ರೀತಿ ಮಾಡ್ಕೊಂಡ್ರು ಭೀ ನಡಿಬೋದು. ಯಾಕಂದರೆ ಗೋಧಿ ಹಿಟ್ಟಿಂದ ಎಷ್ಟೇ ರೆಸಿಪಿ ಮಾಡಿದ್ರೆ ಆರೋಗ್ಯಕ್ಕಂತ ಏನು ಅನ್ಸಂಗಿಲ್ಲ. ಆದರೆ ಮೈದಾ ಹಿಟ್ಟಾದ್ರೆ ಒಂದು ಸ್ವಲ್ಪ ಏನೋ ಇದಾಗಿರ್ತದೆ ರೀ, ಜಾಸ್ತಿ ಇದು ಮಾಡ್ಬಿಡೋದು. ಆದರೂ ಇವಾಗಂತೂ ಜಾಸ್ತಿ ಅಂದರೆ ಎಲ್ಲ ರೆಸಿಪಿಗಳು ಮೈದಾ ಹಿಟ್ಟಿಂದ ಇರ್ತಲ್ಲ ರೀ. ಅಂಥರ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತೇಳಿ ಎಲ್ಲ ಬ್ರೆಡ್ ಹಿಡ್ಕೊಂಡು ಫ್ರಿಜ್ ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ಮೈದಾ ಹಿಟ್ಟಿಲಿಂತನೇ ಆಗಿರ್ತದೆ. ಆದರೂ ಈ ಥರ ನಾವು ಏನಾದರೂ ಮನ್ಯಾಗ ಮಾಡಬೇಕಾದ್ರೆ ಮೈದಾ ಹಿಟ್ಟು ಜಾಸ್ತಿ ಏನು ವಾಪರ್ಸಂಗಿಲ್ಲ ರೀ. ಆದರೆ ಹಿಂಗೆ ಬಿಡದೇ ಇರೋಂಥ ರೆಸಿಪಿ ಇತ್ತಂದ್ರೆ ಮೈದಾ ಹಿಟ್ಟು ವಾಪರ್ಸಿರ್ತೀನಿ. ಇವಾಗ ಇದು ಅಂತೂ ನಡಿಬೋದು ರೀ. ಗೋಧಿ ಹಿಟ್ಟಿಲಿಂತ ಜಾಸ್ತಿ ಮಾಡ್ಕೋಬೋದು. ಇದಕ್ಕೆ ಎಲ್ಲ ರೀತಿಯೂ ಕರೆದಿರ್ತಾರೆ. ಆದ್ರೆ ಒಂದು ಸ್ವಲ್ಪ ಇವಾಗ ಹಿಟ್ಟು ಭಾಳಷ್ಟು ಚಂದ ನೆಂದಿತ್ತು ರೀ. ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿಟ್ಟಿದ್ದು ನಾನು. ಸಣ್ಣ ಸೈಜಿನ ಮೇಲೆ ಸಣ್ಣ ಸಣ್ಣ ಎಲೆ ಮಾಡ್ಕೊಳತ್ತಿದ್ರಿ. ಅಷ್ಟೂ ತಿಳು ನೀರು ಬಿಡೋದು ಮತ್ತು ಅಷ್ಟು ದಿಪ್ಪಾಗಿ ಇರಬಾರ್ದು. ಮೀಡಿಯಮ್ ಸೈಜ್ದಾಗೆ ಮಾಡ್ಕೊಂಡೇ ಇರುತ್ತೆ. ಈ ಥರ ನಾವು ಪೂರಿ ಯಾವ ಥರ ಮಾಡ್ತೇವಲ್ಲ ರೀ, ಆ ಥರ ಸೈಜ್ದಾಗೆ ಇದ್ರೆ ಸಾಕು. ಜಾಸ್ತಿ ದಿಪ್ಪಾದ್ರೆ ಭೀ ಒಂದು ಸ್ವಲ್ಪ ಎಣ್ಣೆಗೆ ಭಾಳ ಅಂತ ಉಬ್ತಾವಲ್ಲ ರೀ. ಸೋಡಾದೇನು ಹಾಕೋ ಹಂಗಿಲ್ಲ. ಇದಕ್ಕೆ ಸೋಡಾದೇನು ಹಾಕಲ್ಲ. ಬರೀ ನಾವು ಚಪಾತಿಗೆ ಯಾವ ಥರ ಮಾಡ್ತೇವೆ ಅದೇ ಥರನೇ. ಅದ್ರಾಗ ಬೇರೆ ಒಂದು ಸ್ವಲ್ಪ ನಮ್ಗೆ ಏನೇನು ಬೇಕಾಗಿರುತ್ತೆಲ್ಲ ಹಿಟ್ಟಿನಾಗ ಹಾಕಿ ನಾದಿ ಬಿಡೋದು. ನಾನಂತೂ ಜಾಸ್ತಿ ಏನು ಹಾಕಿಲ್ಲ ರೀ. ಇದಕ್ಕೆ ಏನು ಹಾಕ್ಬೇಕಂದ್ರೆ ಕಸೂರಿ ಮೆಂತ್ಯ ಜಾಸ್ತಿ ಹಾಕ್ತಾರೆ. ಇದಕ್ಕೆ ಕಸೂರಿ ಮೆಂತ್ಯ ನನ್ನ ಬೆಲೆಗೆ ಇದ್ದಿದ್ದಿಲ್ಲ. ಹಾಗಾಕಿಸಿಂದ ನಾನು ಬರೀ ಅರಿಶಿನ, ಉಪ್ಪು ಮತ್ತು ಜೀರಿಗೆ ಇಷ್ಟೇ ಹಾಕಿ ನಾದೀನಿ. ನಿಮ್ಮ ಬೆಲೆಗೆ ಇತ್ತಂದ್ರೆ ಹಾಕೋಕಿಸಿಂದ ಮಾಡ್ಕೋಬೋದು ರೀ. ಅದ್ರಾಗ ಬೇರೆ ಕೊತ್ತಂಬರಿನೂ ಹಾಕಿರ್ತಾರೆ. ನಾನು ಕೊತ್ತಂಬರಿ ಹಾಕೋಂಗಿಲ್ಲ. ಹಾಗಾಕಿಸಿಂದ ಕೊತ್ತಂಬರಿ ಹಾಕಿದ್ದಿಲ್ಲ. ಇವಾಗ ಒಂದು ಎಲೆನ 2 ಎಲೆ ಲಟಾಸ್ಕಿಸಿಂದ ಅದೊಂದು ಎಲೆನ ತುಂಬಿದ್ರಿ ನಾನು. ಈ ಥರ ತುಂಬಿಡಬೇಕು. ಅಂದರೆ ನಾವು ಹೂರಣ ಯಾವ ಥರ ತುಂಬ್ತೀವೋ ಆ ಥರ ತುಂಬಾರ್ದು. ನಾವು ಈ ಥರ ಕೈಲಿಂದ ಯಾವ ಥರ ಅದು ಎಲೆನ ಮಾಡಿಸ್ತೇವಲ್ಲ ರೀ, ಅದೇ ಥರನೇ ರೇಗ ಕುಂತಿರ್ಬೇಕದು. ಅದಕ್ಕೆ ಚಬುಟ್ ಮಾಡಬಾರ್ದು. ಅದಕ್ಕೆ ಕಿಸಿಂದ ನಾನು ಎಷ್ಟ್ರಾಗಿ ಇರೋ ಹಿಟ್ಟಂತೂ ತೆಗೆದ್ರೆ ಭೀ ನಡೀತದೆ. ಇಲ್ಲಾಂದ್ರೆ ಅದ್ರ ಮೇಲೆ ಒಂದು ಸ್ವಲ್ಪ ತೆಳ್ಳಗೆ ತಿಳು ಮಾಡಿ ಮಡಿಸಿದ್ರೆ ಭೀ ನಡೀತದೆ. ಜಾಸ್ತಿ ಒಂದು ಸ್ವಲ್ಪ ಎಲೆ ದಿಪ್ಪಾಗಿತ್ತಂದ್ರೆ ಭಾಳ ದಿಪ್ಪ ಆಗ್ತಿರೋದು, ಎಣ್ಣೆಗೆ ಕುದಿಯಂಗಿಲ್ಲ. ಒಂದು ಸ್ವಲ್ಪ ಕಟ್ ಮಾಡಿ ತೆಗೆದ್ರದಾಯ್ತು. ನಾನು ಜಾಸ್ತಿ ತಿಳುನೇ ಮಾಡಿದ್ರಿ ಎಲೆ. ಹಂಗಾಕಿಸಿಂದ ಮ್ಯಾಲ ಎಕ್ಸ್ಟ್ರಾ ಆಗಿರೋಂಥ ಹಿಟ್ಟನ್ನು ಅದ್ರ ಮೇಲೆ ಟೈಟ್ ಮಾಡಿಬಿಟ್ಟಿದ್ದ. ಈ ವಿಡಿಯೋ ಅಂತೂ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದೇ ಕೊನೆ ಎಂಡ್ವರೆಗೂ ನೋಡಿರಿ.
ಈ ಥರ ಸಾಕ್ರಿ. ಒಂದು ಸ್ವಲ್ಪ ಎಲ್ಲಿ ತಳ್ಳಗೆ ಮಾಡ್ಕೊಂಡು ಬಿಟ್ಟರೆ ಬಡಬಡ ಅಂತೇಳಿ ಈ ಥರ ಪ್ಯಾಕ್ ಮಾಡ್ಬೋದು. ಒಂದು ಸ್ವಲ್ಪ ಪಲ್ಯ ಕಮ್ಮಿನೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಂಡ್ರಂತೂ ಈ ಥರ ಎಲ್ಲ ಮಡ್ಚಕ್ಕೆ ಬರಂಗಿಲ್ಲ ರೀ. ಒಂದು ಸ್ವಲ್ಪ ಕಮ್ಮಿದಾಗಿದ್ರೆ ಭೀ ನಡಿಬೋದು. ಎಲ್ಲಿ ದೊಡ್ಡದಾದ್ರೆ ನಾವು ಎಷ್ಟು ಪಲ್ಯ ಹಾಕ್ಕೊಂಡ್ರೆ ಭೀ ನಡೀತದ. ಮಡಚೋ ಟೈಮಿಗೆ ಒಂದು ಸ್ವಲ್ಪ ಜಾಸ್ತಿ ಏನೋ ಇದು ಹಿಟ್ಟು ಹಿಡಿಬಾರ್ದ್ರಲ್ಲಿ ಮಡಚೋ ಟೈಮಿಗೆ. ಇಲ್ಲಾಂದ್ರೆ ಈ ಥರ ನಾನು ಒಂದು ಸಲ ಮಡಚಿನಲ್ರಲ್ಲಿ ಅದು ಒಂದು ಸ್ವಲ್ಪ ಜಾಸ್ತಿ ಪಿಂಡ್ ಆದ್ರಂತೂ ಎಣ್ಣೆ ಕುದಿಯೋ ಟೈಮಿಗೆ ಹೈರಾಣ್ ಮಾಡ್ತದೆ. ಯಾಕಂದ್ರೆ ಒಳಗೆ ಹಸಿ ಹಸಿ ಇದ್ದಿರ್ತರದು ಕುದ್ದಿರಂಗಿಲ್ಲ. ಇಲ್ಲಾಂದ್ರೆ ನಮಗೆ ಅಷ್ಟು ಇದು ಇತ್ತಂದ್ರೆ ಹಿಟ್ಟು ತೆಗೆದು ಬಿಡ್ಬೋದು. ಎಕ್ಸ್ಟ್ರಾ ಹಿಟ್ಟು ಆಗಿರ್ತದೆ ಅಷ್ಟು ತೆಗಿಬೋದು. ಹಿಟ್ಟು ಮತ್ತು ಎಲ್ಲಿ ತಿಳು ಇತ್ತಂದ್ರೆ ಹ್ಯಾಂಗಿದ್ರೆ ಭೀ ನಡೀತದೆ ರೀ. ನಾನು ಜಾಸ್ತಿ ಅಂದ್ರೆ ಜಾಸ್ತಿ ಎಲೆ ತಿಳುನೇ ಮಾಡಿಬಿಟ್ಟಿದ್ರಿ. ಇವಾಗ ಇಷ್ಟು ಎಲ್ಲ ತುಂಬಿಟ್ಟೇನಿ ರೀ. ತುಂಬಿಟ್ಕೇಸಿಂದ ಇದೊಂದು ಲಾಸ್ಟ್ ಎಲೆ ಇತ್ತು, ಅದೊಂದು ತುಂಬಿಡ್ಲತ್ತಿದ. ಈ ವಿಡಿಯೋಕ್ಕಂತೂ ಒಂದು ಸ್ವಲ್ಪ ಜಾಸ್ತಿ ವಾಯ್ಸ್ ಓವರ್ ಕೊಡ್ಬೇಕಾಯ್ತು ರೀ. ನನಗೆ ಯಾಕೋ ಗೊತ್ತಿಲ್ಲ, ಮೊಬೈಲ್ ಒಂದು ಸ್ವಲ್ಪ ಸ್ಟ್ರೈಕ್ ಹಿಡ್ದಿತ್ತು. ನಾನು ಈ ಥರ ಯಾವುದಾದ್ರೂ ರೆಸಿಪಿ ಮಾಡಬೇಕಾದ್ರೆ ಸಂಜೆ ಟೈಮ್ದಾಗ ಮಾಡ್ಬೇಕಂದ್ರೆ ಅಂತೂ ಸಂಜೆ ಅಡುಗೆ ಅದು ಮಾಡೋದಿರ್ತಲ್ಲ ರೀ, ಹಾಗಾಗಿ ಮಾಡೋದೇ ಆಗಂಗಿಲ್ಲ. ಮುಂಜಾನತ್ತ ಮತ್ತು ಇದೇ ಮನೆ ಕೆಲಸನೇ ಹಿಡ್ದಿರ್ತದೆ. ಏನೇ ರೆಸಿಪಿ ಮಾಡಬೇಕಾದ್ರೂ ಮನೆಯಾಗಿದ್ರೆ ಮಧ್ಯಾಹ್ನದಾಗೆ ಮಾಡಿರ್ತೀನಿ. ಇವಾಗ ಇವೆಲ್ಲನೂ ಪ್ಯಾಕ್ ಮಾಡಿದ್ದೀನಿ ರೀ. ಇನ್ನೇನೋ ಒಂದು ಸ್ವಲ್ಪ ಎಣ್ಣೆಗೆ ಕರೆಯೋದಿಷ್ಟೇ ಅದ. ಹಾಗಾಗಿಸಿಂದ ಇದೆಲ್ಲ ಸೌಂಡೆಲ್ಲ ಒಟ್ಟು ಇದು ಸೌಂಡೇ ಹಿಡ್ಕೊಂಡಿದ್ದಿಲ್ಲ ರೀ ಮೊಬೈಲ. ಯಾವುದೂ ಹಾಡು ಆಯ್ತಿದ್ದಿಲ್ಲ ಅಂದ್ರೆ ಭೀ ನಾನು ಡೈರೆಕ್ಟಾಗಿ ವಿಡಿಯೋ ಬಿಡ್ಬೇಕು ಅಂದ್ಕೊಂಡಿದ್ದೆ. ಆದ್ರೆ ಒಟ್ಟು ನಾವು ಅದ್ರ ಸೌಂಡೇ ಇದು ಮೊಬೈಲ್ ಜಗ್ಗಿದಿಲ್ಲ ರೀ. ಈ ಬಿಸಿಲು ಜಾಸ್ತಿ ಅದಲ್ಲ ರೀ, ಬಿಸಿಲಿನ ಕಾಲಾಗಿ ಮಧ್ಯಾಹ್ನದಾಗ ವಿಡಿಯೋ ಮಾಡ್ಬೇಕಾದ್ರೆ ಭಾಳಷ್ಟು ಮೊಬೈಲ್ ಕಾವು ಆಗಿಬಿಡ್ತದ. ಏನೋ ಬಿಡುನೇ ಇರೋಂಗಿಲ್ಲ ಅಲ್ರಿ. ಹಂಗಾಕಿಸಿಂದ ಮುಂಜಾನೆ ಮಾಡ್ಬೇಕಾದ್ರೆ ಮನೆ ಕೆಲಸನೇ ಆಗಿರ್ತದೆ. ವಿಡಿಯೋ ಮಾಡಬೇಕಾದ್ರೆ ಬೇಸಿಗೆ ದಿನದಾಗ ಮುಂಜಾನೆ ಹೊತ್ತು ಜಲ್ದಿನೇ ಲಾಗ್ನ ಚಾಲು ಮಾಡಿರ್ಬೇಕು ರೀ. ಮೊಬೈಲ್ನೂ ಕಾವಾಗಂಗಿಲ್ಲ. ಈ ಥರ ಮೊಬೈಲ್ಗಳು ಸ್ಟ್ರಿಕ್ನು ಹಿಡಿಯೋಂಗಿಲ್ಲ. ಒಂದು ಸ್ವಲ್ಪ ಮೊಬೈಲ್ ಜಾಸ್ತಿ ಹಾಕಿಸಿಂದ ಅದ್ರದ್ದೆಲ್ಲ ವಯಸ್ಸು ಇದು ಆಗಿದ್ದಿಲ್ಲ ರೀ, ಪೂರ ವಯಸ್ಸೆಲ್ಲ ಡಿಲೀಟ್ ಆಗಿತ್ತು. ಹಾಗಾಗಿಸಿಂದ ಇವತ್ತು ಪೂರ್ತಿ ವಿಡಿಯೋಕ್ಕೆಲ್ಲ ವಯಸ್ಸಿಗೆ ಕೊಡಬೇಕಾಗಿತ್ತು. ಇದು ನಾನು ಹೊರಗೆ ಅಂಗಳದಾಗೆ ಮಾಡತ್ತೀರಿ ನಾನು ಜಾಸ್ತಿ ಅಂದ್ರೆ ಜಾಸ್ತಿ. ಈಗ ಬಿಸಿಲು ಬೇಸಿಗೆ ಹಿಡ್ದು ಜಾಸ್ತಿ ಮನೆಯಾಗೆ ಅಡುಗೆ ಮಾಡಬೇಕಾದ್ರೆ ಭೀ ಹೊರಗೆ ಮಾಡಿರ್ತೀನಿ. ಈ ಥರ ವಿಡಿಯೋಕ್ಕೆ ಏನರೇ ರೆಸಿಪಿ ಮಾಡೋದಿದ್ರೆ ಭೀ ಹೊರಗೆ ಮಾಡಿರ್ತೀನಿ. ಇವಾಗ ಬಿಸಿ ಆಗೈತೆ ರೀ ಎಣ್ಣೆ. ಬಿಸಿ ಆದಮೇಲೆ ಅವಿಷ್ಟು ನಾಲ್ಕು ಹಾಕಿ ಕರ್ಲಾಗತ್ತಿದ ಮ್ಯಾಲೆ ಒಂದು ಸ್ವಲ್ಪ ಬಿಸಿ ಎಣ್ಣೆ ಹಾಕಿಬಿಡ್ಬೇಕು. ಅದಕ್ಕೆ ಜಲ್ದಿ ಕುದ್ಬಿಡ್ತಾವ. ಆದ್ರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಕಾಯ್ದಿರ್ಬೇಕು ರೀ ಮೊದ್ಲಿಗೆ ಹಾಕೋ ಟೈಮಿಗೆ. ಇದು ಒಂದು ಸ್ವಲ್ಪ ಗೋಧಿ ಹಿಟ್ಟಿದ್ದಿರ್ತಲ್ಲ ರೀ, ಒಂದು ಸ್ವಲ್ಪ ಎಲೆ ಪಿಂಡಿ ಆಗಿರ್ತಾವ. ಆ ಎಲೆ ಏನೋ ಈ ಸೈಡಿಗೆ ಪಿಂಡಾಗಂಗಿಲ್ಲ ರೀ, ಆ ಸೈಡಿಗೆ ನಾವೇನೋ ಎಲ್ಲ ಮಡಚಿರ್ತೇವಲ್ಲ ರೀ, ಡಬಲ್ ಮಡಚಿರ್ತೇವಲ್ಲ, ಅಲ್ಲೇ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ಕೊಂತಿರ್ತದೆ. ಹಾಗಾಗಿಸಿಂದ ಒಂದು ಸ್ವಲ್ಪ ಕೆಂಪು ಆಗೋ ತನಕನೇ ಹುರಿದಿರ್ಬೇಕು ಅವಕ್ಕೆ. ಇದಂತೂ ನಮ್ಮ ಚೆನ್ನಾಗಿ ಮಾಡಿದ್ರಿ ವಿಡಿಯೋ. ನನಗೆ ಸರಿಯಾಗಿ ಕಟ್ ಮಾಡೋದಾಗಲಿಲ್ಲ, ಯಾಕಂದ್ರೆ ಆಕಿ ವಿಡಿಯೋ ಮಾಡಿದ್ರೆ ಒಂದು ಸ್ವಲ್ಪ ಅಗಡ್ಸ್ತಪ್ಲೇ ಹಿಡ್ದಿರ್ತಾಳೆ ಮೊಬೈಲ. ಆದರೆ ಗೌಡು ಮಾಡಬೇಕಾದ್ರೆ ಆ ಥರ ಹಿಡಿಯಂಗಿಲ್ಲ ರೀ. ಸೇಮ್ ಟು ಸೇಮ್ ನಾನು ಒಟ್ಟು ವಿಡಿಯೋ ಎಡಿಟಿಂಗ್ ಮಾಡ್ಲಾರ್ದೇ ವಿಡಿಯೋ ಅಪ್ಲೋಡ್ ಮಾಡ್ಬೋದು, ಆ ಥರ ವಿಡಿಯೋ ಮಾಡಿರ್ತಾನೆ. ಆದ್ರೆ ಅವನಿಗೆ ಒಂದು ಸ್ವಲ್ಪ ಹೊರಗೆ ಹೋಗಿದ್ದೇನೆ ರೀ, ಅವನು ಆಟ ಆಡ್ಲಿಕ್ಕೆ ಹೋಗಿದ್ದಾನೆ. ಹಂಗೆ ಕಿಸಿಂದ ನಮ್ಮ ಚೆನ್ನಮ್ಮನೇ ವಿಡಿಯೋ ಮಾಡತ್ತಿದ್ದಳು. ಇವಾಗ ಫಸ್ಟಿಗೆ ಅವು ಮೂರೇ ಹಾಕಿ ಕರೆದಿದ್ರೆ ನಾನು ಎಣ್ಣೆ ಬಿಸಿ ಆಗಿದ್ದಿಲ್ಲಲ್ಲ. ಒಂದು ಸ್ವಲ್ಪ ಜಾಸ್ತಿ ಅಂದ್ರೆ ಜಾಸ್ತಿ ಕಳ ಅಂತೇಳಿ ಕುದೀತಿರ್ಬೇಕು ರೀ. ಇದಕ್ಕೆ ನಾನು ಆ ಥರ ಏನು ಹಾಕಿದ್ದಿಲ್ಲ. ಒಂದು ಸ್ವಲ್ಪ ಇನ್ನು ಎಣ್ಣೆ ಜಾಸ್ತಿ ಗರಮ್ ಆಗಿದ್ದಿಲ್ಲ, ಹಾಕಿದ್ದೆಲ್ಲ ಜಲ್ದಿ ಕುದ್ದಿದ್ದಿಲ್ಲ. ಜಾಸ್ತಿ ಗರಮಾಗಿ ಎಣ್ಣೆಗೆ ಹಾಕಿದ್ರಂತೂ ಸ್ವಲ್ಪ ಪಟ್ಟನಂಗೆ ಕುದ್ದಿರ್ತಾರೋ, ಇಲ್ಲಾಂದ್ರೆ ಎಣ್ಣೆ ಎಲ್ಲ ಅವಕ್ಕೆ ಹೀರ್ಕೊಂಡ್ಬಿಡ್ತಾರೆ. ಸುಡು ಎಣ್ಣೆಗೆ ಹಾಕಿದ್ರೆ ಹೀರ್ಕೊಳ್ಳಲ್ಲ. ತಣ್ಣಗೆ ಒಂದು ಸ್ವಲ್ಪ ಬಿಸಿ ಆಗಿದ್ದಿಲ್ಲ ಅಂದ್ರೆ ಆಯಿತು, ಎಣ್ಣೆ ಎಲ್ಲ ಜಾಸ್ತಿ ಹತ್ಕೊಂಡ್ಬಿಡ್ತದೆ. ಈ ಸೈಡ್ಗೆ ಒಂದು ಸ್ವಲ್ಪ ಜಾಸ್ತಿ ಸುಡ್ಬೇಕು ರೀ. ಅದೆಲ್ಲ ಏನೋ ಹಿಟ್ಟೆಲ್ಲ ಮಡಚಿಕೆಸಿಂದ ನಾವು ಡಬಲ್ ಮಡಚಿರ್ತೇವಲ್ಲ ರೀ, ಫೋಲ್ಡ್ ಮಾಡಿರ್ತೇವಲ್ಲ, ಅಲ್ಲೊಂದು ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಬಿಡ್ಬೇಕು. ಈ ಸೈಡಿಗೆ ನಡೀತದೆ, ಯಾಕಂದ್ರೆ ಇದು ಗೋಧಿ ಹಿಟ್ಟದಲ್ಲ ರೀ, ಒಂದು ಸ್ವಲ್ಪ ಜಾಸ್ತಿ ಅಂದ್ರೆ ಜಾಸ್ತಿ ಒಳಗೆ ಹಸಿ ಇದ್ದಿರ್ತಂತೇಳಿ ನಾನು ರಿಪೀಟ್ ಮತ್ತೊಮ್ಮೆ ಹಾಕಿ ಬೇಯಿಸ್ಲಿದ್ದ. ಕೆಂಪಗಾದ್ರೆ ಆಗಲ್ಲಕ್ಕ, ಆದ್ರೆ ಚೆಂದಾಗಿ ಬೇಯ್ದಿರ್ಬೇಕು. ಇವಾಗ ಇದಿಷ್ಟು ಎಲ್ಲ ಕರ್ದು ತೆಗ್ದೀನಿ ರೀ. ಆದರೆ ಇನ್ನೊಂದು ಪ್ಲೇಟ್ ಅದು ಅಷ್ಟು ಇನ್ನೊಂದು ಹಾಕಿದ್ದೆವು, ಅವಿಷ್ಟು ಎಣ್ಣೆ ಹಾಕಿಬಿಡ್ಲತ್ತಿದ. ಅದ್ರಾಗ ಬೇರೆ ಗಾಳಿ ಜಾಸ್ತಿ ಬಿಟ್ಟಿತ್ತು ರೀ ಇಲ್ಲಿ.
ಸಂಜೆ ಟೈಮ್ದಾಗಂತೂ ಒಂದು ಸ್ವಲ್ಪ ಗಾಳಿ ಬಿಡ್ತದಲ್ರಿ, ಅದಕ್ಕೆ ಕಿಸಿಂದ ಜಾಸ್ತಿ ಗಾಳಿದಾಗ ಜಲ್ದಿ ಕುದಿಯಂಗಿಲ್ಲ ಅಂತ ಕಿಸಿಂದ ಒಂದು ಸ್ವಲ್ಪ ಬಡನೇ ಮಾಡಿ ತೆಗ್ದ. ಯಾಕಂದ್ರೆ ಸಂಜೆ ಅದರ ವಿಡಿಯೋನೇ ಕ್ಲಿಯರ್ ಬರಂಗಿಲ್ಲ ರೀ. ಯಾವುದೇ ರೆಸಿಪಿ ಮಾಡಬೇಕಾದ್ರೆ ಸಂಜೆ ಟೈಮ್ದಾಗ ವಿಡಿಯೋ ಕ್ಲಿಯರ್ ಬರಂಗಿಲ್ಲ. ಹಂಗಾಗಿ ಕಿಸಿಂದ ನಾನು ಟೈಮ್ 3 ಆಗ್ಲಿಕತ್ತೈತ್ರಿ. 3ಕ್ಕೆ ಇದನ್ನೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಏನ್ರಿ ರೆಸಿಪಿ ಮಾಡಬೇಕಾದ್ರೆ ಜಾಸ್ತಿ ಕೈ ಹಿಡಿತಾವ್ರಿ. ಈ ಥರ ಬಂದಿರ್ತಾವೆ ನೋಡಿರಿ, ಸೇಮ್ ಟು ಸೇಮ್ ನಾವು ಬೇಕ್ರಿದಾಗ ಯಾವ ಥರ ತೊಗೊಂಡಿರ್ತೇವೋ ಅದೇ ಥರನೇ ಬಂದಿರ್ತಾವೆ. ಮನ್ಯಾಗ ಯಾವ ಥರದ್ದು ರೆಸಿಪಿ ಮಾಡ್ಕೋಬೋದು, ಕಲಿಯಬೇಕು ಅಂತೇನಿಲ್ಲ. ಒಂದು ಸಲ ನೋಡಿದ್ರೆ ಸಾಕು ಎಲ್ಲ ರೆಸಿಪಿಗಳು ಬಂದಿರ್ತಾವೆ ತಲೆಯಾಗ ತೊಗೊಂಡ್ರೆ. ಇದನ್ನು ನಾನು ಫಸ್ಟ್ ಟೈಮ್ ಮಾಡತ್ತಿದ್ರಿ. ಮೊದ್ಲೇನು ಮಾಡಿದ್ದಿಲ್ಲ. ನಾನು ಅಂದ್ಕೊಂಡೆ ಹೆಂಗೆ ಬರ್ತಾವೆ ಹೆಂಗಿಲ್ಲ ಅಂದ್ಕೊಂಡಿದ್ದೆ. ಆದರೂ ನೋಡ್ಬೇಕಾದ್ರೆ ಭಾಳಷ್ಟು ಚಂದ ಬಂದಿದ್ರಿ. ಮತ್ತು ಗರಿಯಾಗಿ ಬಂದಿದ್ವು. ನಾನು ಇನ್ನೂ ವಿಡಿಯೋದಾಗ ತೋರಿಸ್ತೀನಿ ರೀ. ಹಾಗೆ ನಮ್ಮ ಚೆನ್ನಮ್ಮಂದ ತಿನ್ನೋದು ನಡೆದಿತ್ತು. ಅವರಿಬ್ಬರು ಅಂತೂ ಇದ್ದಿದ್ದಿಲ್ಲ ರೀ. ಅವರಿಬ್ಬರು ಹೊರಗೆ ಹೋಗಿದ್ರು. ಇವತ್ತು ಸಾಲಿ ಬೇರೆ ಸುಟ್ಟಿತ್ತು ರೀ, ಸೋಮವಾರ ಇತ್ತಲ್ರಿ. ಹಾಗಾಗಿ ಕಿಸಿಂದ ಸಾಲಿನೂ ಸುಟ್ಟಿತ್ತು. ಹುಡುಗರೆಲ್ಲ ಮನೆಯಾಗ್ಯಾರ ಅಂತ ಹೇಳಿ ಕಿಸಿಂದ ಇದೊಂದು ರೆಸಿಪಿ ಮಾಡತ್ತಿದ್ರೆ. ಇವಂತೂ ಎಣ್ಣೆ ಏನು ಜಾಸ್ತಿ ಜೊಗ್ಗಂಗಿಲ್ಲ ರೀ. ಈ ಥರ ಪೂರಿ ಅದು ಏನಾರ ಮಾಡ್ಬೇಕಾದ್ರೆ ಎಣ್ಣೆ ಜಾಸ್ತಿ ಜಗ್ಗಿರ್ತಾವೆ. ಎಣ್ಣೆನೂ ಜಾಸ್ತಿ ಜೊಗ್ಗಂಗಿಲ್ಲ. ಯಾಕೆಂದರೆ ಇವಕ್ಕೆ ಸೋಡಾ ಹಾಕಂಗಿಲ್ಲ ಅಲ್ರಿ ನಾವು. ಹಂಗಾಗಿ ಕಿಸಿಂದ ಎಣ್ಣೆ ಜೊಗ್ಗಂಗಿಲ್ಲ. ಸೋಡಾ ಹಾಕಿದ್ರೆ ಮೆತ್ತಗಾಗ್ಬಿಡ್ತಾವೆ. ಸೋಡಾ ಹಾಕ್ಲಿಲ್ಲ ಅಂದ್ರೆ ಗರಿಯಾಗಿ ಒಂದು ಸ್ವಲ್ಪ ಕವ್ರದ್ರ ಸೌಂಡ್ ಬರಬೇಕು. ರವೆ ಹಾಕ್ಲಿಲ್ಲ ಅಂದ್ರೆ ಈ ಥರ ಸೌಂಡ್ ಬರಂಗಿಲ್ಲ ರೀ. ಒಂದು ಸ್ವಲ್ಪ ಮೆತ್ತಗಾಗಿ ಬಿಡ್ತಾವೆ ಜಾಸ್ತಿ. ಆದ್ರೆ ಅವು ಮೆತ್ತಗಾಗಿವು ಆಗಿಂದಾಗೆ ತಿಲ್ಲಕ್ಕೆ ಚಲೋ. ಇವು ನಡೀತದ್ರಿ, ಇಟ್ಟು ತಿಂದ್ರೆ ಭೀ ಏನೂ ಆಗಂಗಿಲ್ಲ. ಮತ್ತು ಅದ್ರದ್ದು ರೆಸಿಪಿ ಪಲ್ಯ ಮಾಡಿನಲ್ರಿ, ಅದಕ್ಕೂ ಏನೂ ಆಗಂಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಗೆ ತಾಳ್ಸಿರ್ತೇವಲ್ರಿ, ಹಾಗಾಗಿ ಏನೂ ಆಗಂಗಿಲ್ಲ. 1 ಅವರ್ ಇಟ್ರೆ ಭೀ ಏನೂ ಆಗಂಗಿಲ್ಲ. ಆದ್ರೆ ಒಂದು ಸ್ವಲ್ಪ ನಾವು ಗರಿಯಾಗಿ ತೊಳಿಲ್ಲ, ಮೆತ್ತಗೆ ತೊಗೊಂಡೇವಂದ್ರೆ ಆಗಿಂದಾಗಿ ಬಿಸಿ ತಿನ್ಲಕ್ಕೆ ಚಂದ ರೀ. ಆದರೆ ಇದು ಒಂದು ಸ್ವಲ್ಪ ಇಟ್ಟು ಭೀ ತಿನ್ಬೋದು. ಈ ರೆಸಿಪಿ ಮಾಡಬೇಕಾದ್ರೆ ಫಸ್ಟ್ 1 ಕಪ್ಪಿನಷ್ಟಾದರೂ ರವೆ ಹಾಕಲೇಬೇಕ್ರಿ. ರವೆ ಹಾಕಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಗರಿ ಕಾಣಂಗಿಲ್ಲ, ಮೆತ್ತಗೆ ಕಂಡಿರ್ತಾವೆ. ಅದ್ರಾಗ ಬೇರೆ ಎಣ್ಣೆನೂ ಸ್ವಲ್ಪ ಜಾಸ್ತಿನೇ ಜಗ್ಗಿರ್ತಾವೆ. ಅದ್ರಾಗೆ ಒಂದು ಸ್ವಲ್ಪ ಹಿಟ್ಟಿನಾಗೆ, ಯಾವುದೇ ಹಿಟ್ಟಿನಾಗಲ್ಲಿ ಒಂದು ಸ್ವಲ್ಪ ರವೆ ಮಿಕ್ಸ್ ಮಾಡಿದ್ರಂತೂ ಭಾಳಷ್ಟು ಚಂದ ಬಂದಿರ್ತಾರೆ. ಪೂರಿಗೂ ಜಾಸ್ತಿ ಅಂದ್ರೆ ಜಾಸ್ತಿ ರವಾನೇ ಮಿಕ್ಸ್ ಮಾಡ್ತಾರೆ. ಇಲ್ಲಿ ನಾನು ಒಂದು ಸ್ವಲ್ಪ ಥಂಬ್ನೈಲ್ ಮೇಲೆ ಇಡ್ಲಿಕ್ಕೆ ನಾನು ಫೋಟೋ ತೆಕ್ಕೊಳತ್ತಿದ್ರಿ. ಅದೇನೇ ಡೈರೆಕ್ಟಾಗಿ ಯೂಟ್ಯೂಬಿಗೆ ಬಂದಿತ್ತು. ಕಟ್ ಮಾಡಬೇಕಾದ್ರೆ ಕಟ್ ಮಾಡೋದೇ ಆಗಿದಿಲ್ಲ ರೀ. ಈ ಥರ ಬಂದಿತ್ತು ರೀ ಇವತ್ತಿನ ರೆಸಿಪಿ ಅಂತೂ. ಪಲ್ಯ ತೆಗಿತಾರ. ಒಳಗಿನ ಪಲ್ಯ ಎಲ್ಲ ತೆಗೆದ್ರೆ ಏನು ಸ್ವಾದ ಆಗ್ತದ? ಹುಟ್ಟು ಬರತ್ತಿಗೆ ಇದು ನಾನದ ಅಪ್ಪ ಅದು ಇದು ಹುಟ್ಟು ಬರತ್ತಿಗೆ. ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಏನು ಮಾಡ್ತೀರಿ ನಿನಗೆ? ಉಳ್ಳಾಗಡ್ಡಿ ಹಾಕಿ ಮಾಡ್ಬಾರ್ದೈತ್ರಿ. ಏನು ಹಾಕಿ ಮಾಡ್ತಾರ ಅದಕ್ಕೆ? ಬಟಾಟಿ ಹಾಕೊಲೇವ. ಎಲ್ಲಿದು ಬಟಾಟಿ? ಇದು ಒಡಪ, ಇದು ಒಡ ಇದು ಪಾವ್ ತರ ಇಂತ ಮಾಡ್ಬೇಕಿತ್ತಲ್ಲ. ಎಂತವು ಇಂತ ಸಮೋಸ ಮಾಡ್ಬೇಕಲ್ಲ ಮಾಡುತ್ತೀನಂತ. ಸ್ವಚ್ಛ ಒಂದಿರ್ಬೇಡ, ಕ್ಲೀನ್ ಇದು ಯಾಕೆ ಮಾಡ್ಯಾರ? ಏನೋ ಚಲೋದೈತು. ಹಾಯ್ ಹಾಯ್ ಬಾಯ್.